ಯಾರಿಗೆ ಆದರೂ ಸರಿ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಎಂತಹ ಟಾಪರ್ ಆಗಿದ್ರೂ ಕೂಡ ಪರೀಕ್ಷೆ ಹಿಂದಿನ ದಿನ ನೆಮ್ಮದಿಯ ನಿದ್ದೆ ಮಾಡೋಕ್ಕಂತೂ ಆಗಲ್ಲ. ಎಕ್ಸಾಮ್ ಪ್ರೆಷರ್ನ ಕಡಿಮೆ ಮಾಡಿ ನೀವು ಹೆಚ್ಚು ಅಂಕಗಳನ್ನು ತೆಗೆಯೋದಕ್ಕೆ ಸುಲಭವಾದ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಸಾಕಷ್ಟು ಟಾಪರ್ ಸ್ಟೂಡೆಂಟ್ಸ್ಗಳು ಹೇಗೆ ಎಕ್ಸಾಮ್ ಹಿಂದಿನ ದಿನವೂ ಕೂಡ ಆರಾಮಾಗಿ ಇರ್ತಾರೆ, ಒಳ್ಳೆ ನಿದ್ದೆ ಮಾಡ್ತಾರೆ, ಅವರು ಫಾಲೋ ಮಾಡ್ತಿದ್ದ ಟಿಪ್ಸ್ಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನಂಬರ್ 1, ಸರ್ಚ್ ಫಾರ್ ಇಂಪಾರ್ಟೆಂಟ್ ಸಿಲೆಬಸ್. ಎಲ್ಲದಕ್ಕೂ ಮೊದಲು ನೀವು ನಿಮ್ಮ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ನಲ್ಲಿ ತುಂಬ ಕ್ವಶನ್ಸ್ನ ಅದೇ ಚಾಪ್ಟರಿಂದಾನೇ ಕೇಳೋದು. ತುಂಬ ಸೈಂಟಿಸ್ಟ್ಗಳು ಹೇಳೋದು ಏನಂದರೆ, ಯಾವುದನ್ನು ನಾವು ತುಂಬ ಸಲ ಬರೆದು ಅಭ್ಯಾಸ ಮಾಡ್ಕೊಳ್ತೀವೋ ಅದನ್ನು ಮರೆಯೋ ಸಾಧ್ಯತೆ ತುಂಬ ಕಡಿಮೆ ಅಂತ. ನಾವು ಯಾವ ಚಾಪ್ಟರ್ನ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿ ಇಟ್ಟಿರ್ತೀವೋ ಅದನ್ನು ಹೆಚ್ಚೆಚ್ಚು ಸಲ ರಿವೈಸ್ ಮಾಡಬೇಕು. ಒಂದಷ್ಟು ಸಲ ಆನ್ಸರ್ಸ್ನ ಬರೆದು ಅಭ್ಯಾಸನೂ ಮಾಡ್ಕೋಬೇಕು. ಸೆಕೆಂಡ್ ಪಾಯಿಂಟ್, ರೀಕಾಲಿಂಗ್ ವೈಲ್ ಸ್ಟಡಿಂಗ್. ಯಾವಾಗ ನಾವು ಒಂದು ವಿಷಯವನ್ನು ಪದೇ ಪದೇ ಹೇಳ್ತೀವೋ ಅದನ್ನು ನಮ್ಮ ಮೈಂಡ್ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಹೇಳಿಕೊಂಡು ಓದಿದಾಗ ಅದು ನಮ್ಮ ಮೈಂಡ್ನಲ್ಲೇ ಉಳಿಯುತ್ತೆ, ಮರೆಯೋ ಸಾಧ್ಯತೆ ತುಂಬ ಕಡಿಮೆ. ಮೂರನೇ ಪಾಯಿಂಟ್, ಎಕ್ಸಾಮ್ ಟೈಮ್ನಲ್ಲಿ ಹೊಸ ವಿಷಯವನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಈಗಾಗಲೇ ನಾವು ಕಲ್ತಿರುವಂತಹ ಕಾನ್ಸೆಪ್ಟನ್ನು ಮತ್ತಷ್ಟು ಅಭ್ಯಾಸ ಮಾಡ್ಕೋಬೇಕು. ಯಾಕಂದರೆ ಹೊಸ ಕಾನ್ಸೆಪ್ಟನ್ನು ಎಕ್ಸಾಮ್ ಸಮಯದಲ್ಲಿ ಕಲಿಯಲು ಹೋದರೆ ಈಗಾಗಲೇ ಗೊತ್ತಿರುವಂತಹ ವಿಷಯವನ್ನು ಮರೆಯೋ ಸಾಧ್ಯತೆ ಇರುತ್ತೆ, ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಹೀಗಾಗಿ ನೀವು ಈ ತಪ್ಪನ್ನು ಮಾಡಲೇಬೇಡಿ. ಎಲ್ಲವನ್ನ ಓದಿ ಮುಗಿಸಿದ ಮೇಲೆ ನಿಮ್ಮ ಬಳಿ ಸಮಯವೇನಾದರೂ ಇದೆ ಅಂದರೆ ಆಗ ನೀವು ಹೊಸ ವಿಷಯವನ್ನು ಅಭ್ಯಾಸ ಮಾಡಿ. ನಾಲ್ಕನೇ ಪಾಯಿಂಟ್, ಫೈಂಡಿಂಗ್ ಇಂಪಾರ್ಟೆಂಟ್ ಕ್ವಶನ್. ನೀವು ಹಳೆಯ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಬೇಕು, ಆದರೆ ನಿಮ್ಮ ಸಿಲೆಬಸ್ ಮಾತ್ರ ಚೇಂಜ್ ಆಗಿರಬಾರ್ದು ಅಷ್ಟೇ. ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ ಹೆಚ್ಚು ರಿಪೀಟ್ ಆಗಿರುತ್ತೋ ಅದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಆ ಎಲ್ಲ ಕ್ವಶನನ್ನು ಬಿಡದೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಗಮನ ಹರಿಸಬೇಕಾಗಿರೋದು ಲಾಂಗ್ ಆನ್ಸರ್ಸ್ನ ಮೇಲೆ. ನೀವು ಈ ತರಹದ ಸ್ಟೂಡೆಂಟ್ಸನ್ನು ನೋಡಿರ್ತೀರ. ಅವರು ಹೇಗೆ ಅಂದರೆ ಎಕ್ಸಾಮ್ 2 ದಿನ ಇದೆ ಅಂದಾಗ 10 ತರಹದ ಬುಕ್ಸನ್ನು ಓದಿ ಮುಗಿಸ್ತಾರೆ. ಆದರೆ ಎಕ್ಸಾಮ್ ಟೈಮ್ನಲ್ಲಿ ಬರೆಯುವಾಗ ಅವರಿಗೆ ಆನ್ಸರ್ ನೆನಪಿಗೆ ಬರಲ್ಲ. ನಿಮ್ಮ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ ಅಂದರೆ ಅಷ್ಟೇ ನೀವು ಫುಲ್ ಸಿಲೆಬಸ್ಸನ್ನು ಓದಬಹುದು. ಇಲ್ಲ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ನಷ್ಟೇ ಕವರ್ ಮಾಡಿ. ಯಾಕಂದರೆ ಎಲ್ಲವನ್ನ ನೆನಪಿನಲ್ಲಿ ಇಡೋದು ಕಷ್ಟವಾಗುತ್ತೆ. ನೀವು ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡಿದರೆ ನಿಮಗೆ ಹೆಚ್ಚು ಮಾರ್ಕ್ಸ್ ಬರೋ ಅಂತಹ ಸಾಧ್ಯತೆ ಇರುತ್ತೆ. ಎಕ್ಸಾಮ್ಸ್ ಹತ್ತಿರ ಬಂದಾಗ ನಿಮ್ಮ ಹೆಲ್ತ್ ಮೇಲೆ ತುಂಬ ಗಮನ ಕೊಡಬೇಕು. ತುಂಬ ಸ್ಟೂಡೆಂಟ್ಸ್ ಎಕ್ಸಾಮ್ ಬಂದಾಗ ಹಗಲು ರಾತ್ರಿ ಎನ್ನದೇ ದಿನವಿಡೀ ಓದ್ತಾ ಇರ್ತಾರೆ. ಅವರು ಅನಾರೋಗ್ಯಕ್ಕೆ ಈಡಾಗಿ ಎಕ್ಸಾಮ್ಗೆ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗುವಂತೆ ಆಗಬಾರ್ದು. ಹಾಗಾಗಿ ಹೆಲ್ದಿ ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದು ತುಂಬ ಮುಖ್ಯ. ಕೆಲವು ಸ್ಟೂಡೆಂಟ್ಸ್ ಈ ರೀತಿನೂ ಇರ್ತಾರೆ. ಓದಲು ಇಡೀ ವರ್ಷ ಸಮಯವಿದೆ ಅಲ್ವಾ, ಈಗಲೇ ಯಾಕೆ ಓದಬೇಕು ಅಂತ ಮೋಜು ಮಸ್ತಿ ಮಾಡ್ತಾ ಸಮಯ ಕಳೀತಾರೆ. ಎಕ್ಸಾಮ್ ಟೈಮ್ ಬಂದಾಗ ಓದಲು ಶುರು ಮಾಡ್ತಾರೆ. ಆದರೆ ಆಗ ಅವರಿಗೆ ಎಕ್ಸಾಮ್ನ ಪ್ರೆಷರ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟವಾಗುತ್ತೆ. ಹೀಗಾಗಿ ನೀವೇ ಮೊದಲೇ ಒಂದು ಶೆಡ್ಯೂಲ್ ಅಥವಾ ದಿನಚರಿಯನ್ನು ಮಾಡಿ ದಿನವೂ ಸ್ವಲ್ಪವೇ ಓದ್ತಾ ಇರಿ. ನಿಮ್ಮ ಎಕ್ಸಾಮ್ಸ್ ಬಂದಾಗ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸನ್ನು ನೀವು ಕವರ್ ಮಾಡಿರ್ತೀರ. ನೀವು ಆಗ ರಿವಿಷನ್ ಮಾಡಿದರೆ ಅಷ್ಟೇ ಸಾಕು. ನೀವು ತುಂಬ ರಿಲ್ಯಾಕ್ಸ್ ಆಗಿಯೂ ಕೂಡ ಇರ್ತೀರ. ಪ್ರತಿದಿನ ಮಾಡಿದ ಟಾಪಿಕ್ಸ್ನ ಅದೇ ದಿನ ಆದಷ್ಟು ಒಂದು ಸಲ ರಿವೈಸ್ ಮಾಡಿ. ಈ ರೀತಿಯಾಗಿ ನೀವು ಮೊದಲ ದಿನದಿಂದಲೇ ನಿಮ್ಮ ಎಕ್ಸಾಮ್ನ ಒಂದೊಂದೇ ಟಾಪಿಕ್ಸ್ನ ಕವರ್ ಮಾಡ್ತಾ ಇರ್ತೀರ. ಈಗ ಇಡೀ ವರ್ಷ ನೀವು ಓದಿಲ್ಲ, ಎಕ್ಸಾಮ್ ಒಂದೇ ತಿಂಗಳು ಬಾಕಿ ಇದೆ ಅನ್ನುವಾಗಲೂ ಕೂಡ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ ಆಗಲೂ ಕೂಡ ಒಳ್ಳೆಯ ಮಾರ್ಕ್ಸ್ ತಗೋಬೋದು. ಟೇಕ್ ಬ್ರೇಕ್.
ಸಾಕಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಟೈಮ್ನಲ್ಲಿ ಬಿಡುವೆ ಕೊಡದೆ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ. ಆದರೆ ಹೀಗೆ ಮಾಡುವಾಗ ನಿಮ್ಮ ಮೈಂಡ್ಗೆ ನೀವು ತುಂಬ ಪ್ರೆಷರ್ ಕೊಡ್ತಾ ಇರ್ತೀರ. 1 ಗಂಟೆ ಬಳಿಕ 5ರಿಂದ 10 ನಿಮಿಷಗಳ ಕಾಲ ಗ್ಯಾಪ್ ತೆಗೆದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಉದಾಹರಣೆಗೆ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಯಾವುದೇ ಟೀಚರ್ಗೆ ಅವರು ಒಂದೊಂದು ಸಬ್ಜೆಕ್ಟ್ನ ಟೀಚ್ ಮಾಡುವಾಗಲೂ ಜಾಸ್ತಿ ಅಂದರೆ 1.5 ಗಂಟೆ ಅಷ್ಟು ಪೀರಿಯಡ್ ಇರುತ್ತೆ. ಯಾಕಂದರೆ ಯಾವುದೇ ವಿಷಯವಾದರೂ ತುಂಬ ಸಮಯವಾದರೆ ಮಕ್ಕಳಿಗೆ ಅದು ಬೋರ್ ಹೊಡೆಸುತ್ತೆ. ಕಡೆಯದಾಗಿ ಯಾವುದೇ ವಿಷಯವಾದರೂ ಬಾಯಿಪಾಠ ಮಾಡುವುದಕ್ಕಿಂತ ತುಂಬ ಮುಖ್ಯ ಏನಂದರೆ ಆ ವಿಷಯವನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು. ಆಗ ಮಾತ್ರ ಅದು ನಿಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಇದಿಷ್ಟು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗೋದು ಅನ್ನೋದರ ಕುರಿತು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು. ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನೋಡಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.